ಜೈ ಶ್ರೀ ಗಣೇಶ್ ಶ್ರೀ ಮಾತ್ರೆ ನಮಃ ಸರ್ವದೇವತಾಭ್ಯೋ ನಮಃ. ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ, ನೀವು ನೋಡ್ತಾ ಇದ್ದೀರಾ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ನೀವು ಎಂಟ್ರಿ ಆಗಿದ್ದೀರಾ ಅಂದರೆ ಯು ಆರ್ ರಿಯಲಿ ವೆರಿ 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 ಲಕ್ಕಿ. ಬಿಕಾಸ್ ಒಂದು ದಿವ್ಯ ಅದ್ಭುತ ಅಮೃತ ಗಳಿಗೆಯ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಕೊಡ್ತಾ ಇದ್ದೀನಿ. ಒಂದು ಡಿವೈನ್ ಆಧ್ಯಾತ್ಮಿಕ ಊರ್ಜವನ್ನು ನೀವು ಪಡೆಯಬಹುದು. ಯಾಕಂದರೆ ನಮ್ಮ ಲೈಫಲ್ಲಿ ಏನೇ ಮಾಡಬೇಕಂದ್ರೂ ಒಂದು ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸ್ ಅಥವಾ ಆ ಒಂದು ಧೈರ್ಯ ಅನ್ನೋದು ಎಲ್ಲಿಂದ ಸಿಗುತ್ತೆ? ನಮ್ಮ ಆಧ್ಯಾತ್ಮಿಕ ಶಕ್ತಿ, ಆತ್ಮಶಕ್ತಿ, ನಮ್ಮ ಮನಸ್ಸಿನ ಶಕ್ತಿಯಿಂದನೇ ಸಿಗುವಂಥದ್ದು. ಸೊ ಈ ವಿಡಿಯೋನ ನಿಧಾನವಾಗಿ ಕಂಪ್ಲೀಟಾಗಿ ನೋಡಿ. ಆ ಒಂದು ಡಿವೈನ್ ಅಮೃತಗಳಿಗೆ ಯಾವುದು ಅಂತ ಹೇಳ್ತೀನಿ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಪರಿವರ್ತನೆ ಖಂಡಿತ ಮುಂದಿನ ದಿನಗಳಲ್ಲಿ ನೋಡಬಹುದು. ಹಾಗಂತ 1-2 ದಿನದಲ್ಲೇ ಚೇಂಜಸ್ ಬರಲ್ಲ. ಬಟ್ ಒಂದು ನ್ಯೂ ಸ್ಟಾರ್ಟ್ ಆಗೋಕ್ಕೆ ಟ್ರಿಗರಿಂಗ್ ಪಾಯಿಂಟ್ ಅಂತ ನೀವು ತಿಳ್ಕೊಬಹುದು. ಈಗಿನಿಂದ 1-2 ವರ್ಷ ಆದಮೇಲೆ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮ ಲೈಫಲ್ಲಿ ಒಂದು ಹೊಸ ಚಾಪ್ಟರು ಎಲ್ಲೋ ಈ ಒಂದು ಟೈಮ್ ಸ್ಪ್ಯಾನಿಂದನೇ ಶುರುವಾಗಿದೆ ಅನ್ನೋದು ನಿಮಗೆ ಆಗ ರಿಯಲೈಸ್ ಆಗುತ್ತೆ. ಸೊ ಎಲ್ಲ ಧ್ಯಾನಿಗಳಿಗೂ, ಎಲ್ಲ ಆಧ್ಯಾತ್ಮಿಕ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋರಿಗೆ ಇದು ವೆರಿ ವೆರಿ ಗುಡ್ ನ್ಯೂಸು. ಆ್ಯಕ್ಚುಲಿ ಎಲ್ಲರಿಗೂ ಗುಡ್ ನ್ಯೂಸು ಈ ಮಹತ್ವವನ್ನು ಅರ್ಥ ಮಾಡಿಕೊಂಡ್ರೆ. ಸೊ ಓಕೆ, ಈಗ ಅಂಥದ್ದು ಏನು ಮಹತ್ವವಾದ ಪರಿವರ್ತನೆ ಆಗ್ತಾ ಇದೆ ಆಧ್ಯಾತ್ಮಿಕವಾಗಿ ಭೂಮಿಯ ಮೇಲೆ ಅನ್ನೋದನ್ನು ನೋಡೋಣ. ಆ್ಯಕ್ಚುಲಿ ಬರೀ ಭೂಮಿ ಮೇಲಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಒಂದು ಆಸ್ಟ್ರಾನಮಿಕಲ್ ಸ್ತರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ನಮ್ಮ ಜ್ಯೋತಿರ್ವಿಜ್ಞಾನದ ಪ್ರಕಾರ. ಸೊ ಜ್ಯೋತಿಷ್ಯ ಅನ್ನೋದು ಅದು ವಿಜ್ಞಾನ, ಸೈನ್ಸು. ಸೊ ನಮ್ಮ ಋಷಿಮುನಿಗಳು ಸುಮಾರು ಸಾವಿರಾರು ವರ್ಷಗಳ ಹಿಂದೆಯಿಂದನೂ ಆ ವಿಜ್ಞಾನವನ್ನು ನೋಡಿಕೊಂಡೇ ಬಂದಿರುವಂಥದ್ದು, ಈಗಲೂ ಅದನ್ನೇ ಪಾಲಿಸ್ತಾ ಇರುವಂಥದ್ದು. ಸೊ ಆಸ್ಟ್ರಾನಮಿಕಲ್ ಲೆವೆಲಲ್ಲಿ ಅಂದರೆ ಬ್ರಹ್ಮಾಂಡದ ಲೆವೆಲಲ್ಲಿ ಸುಮಾರು ಸಂರಚನೆಗಳು ಆಗ್ತಾ ಇದೆ. ಸುಮಾರು 26,000 ವರ್ಷಗಳಿಗೆ ಒಮ್ಮೆ ಈ ಪರಿವರ್ತನೆ ಬರುವಂಥದ್ದು. ಹಾಗಾಗಿ ಹೇಳಿದ್ದು ನಾವೆಲ್ಲರೂ ವೆರಿ ಲಕ್ಕಿ ಅಂತ. ಸೊ ಈ 26 ವರ್ಷಗಳಿಗೆ ಒಮ್ಮೆ ಈ ಒಂದು ಪರಿವರ್ತನೆಯನ್ನು ನಾವು ಯುಗ ಪರಿವರ್ತನೆಯ ಚಲನವಲನಗಳು, ಸಂರಚನೆಗಳು ಅಂತ ಅರ್ಥ ಮಾಡ್ಕೊಳ್ಬಹುದು. ಸೊ ಹಾಗಿದ್ರೆ ಏನೇನು ಬದಲಾವಣೆಗಳು ಹೇಗೆ ಕ್ರಿಯೇಟ್ ಆಗ್ತಾ ಇದೆ ನೋಡೋಣ. ನಮ್ಮದು ಯಾವುದು ಗ್ಯಾಲಕ್ಸಿ? ಮಿಲ್ಕಿ ವೇ ಗ್ಯಾಲಕ್ಸಿ. ಹೈಯರ್ ಲೆವೆಲ್ ಗ್ಯಾಲಕ್ಸೀಸ್ ಕಡೆಯಿಂದ ಟೋಟಲ್ 5 ಸ್ಟಾರ್ಸ್ಗಳು ಅಂದರೆ M87 ಗ್ಯಾಲಕ್ಸಿ, ಸೀರಿಯಸ್ ಸ್ಟಾರ್ ಸಿಸ್ಟಮು, ಅಲ್ಸೇನಿಯಂ ಸ್ಟಾರ್ ಆ್ಯಂಡ್ ನಮ್ಮ ಸನ್ ಸೂರ್ಯ ಮತ್ತು ಕೃತಿಕ ನಕ್ಷತ್ರ. ಇವೆಲ್ಲ ಯಾವ ರೀತಿ ಆಸ್ಟ್ರಾಲಜಿಕಲ್ ಆಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಪ್ಲೇಸ್ಮೆಂಟ್ ತಗೊಳ್ತಾ ಇದೆ ಅಂದರೆ, ಒಂದು ದಿವ್ಯ ಊರ್ಜವನ್ನು ಒಂದ್ರದ್ದು ರೇಡಿಯೇಷನ್ ಇನ್ನೊಂದ್ರ ಮೇಲೆ, ಇನ್ನೊಂದ್ರದ್ದು ರೇಡಿಯೇಷನ್ ಇನ್ನೊಂದ್ರ ಮೇಲೆ, ಈ ರೀತಿಯಾಗಿ ಒಂದು ವಿಶೇಷವಾಗಿರುವ ಸಂರಚನೆ ಆಗ್ತಾ ಇದೆ. ಇದರಿಂದ ನಮ್ಮ ಭೂಮಿ ಮೇಲೆ ಈ ರೇಡಿಯೇಷನ್ ನಮ್ಮ ಸೂರ್ಯನ ಮುಖಾಂತರ ಬೀಳ್ತಾ ಇದೆ. ಇಲ್ಲೂ ವಿಶೇಷತೆ ಏನಂದರೆ, ನಮ್ಮ ಭೂಮಿಗೆ ಯುರೇನಸ್, ನೆಪ್ಚೂನ್, ಪ್ಲೂಟೋ ಹತ್ತಿರ ಏನು ಬರೋದಿಲ್ಲ, ದೂರ ಅವರವರ ಒಂದು ಆ್ಯಕ್ಸಿಸಲ್ಲೇ ಇರ್ತಾರೆ. ಬಟ್ ಯುರೇನಸ್, ನೆಪ್ಚೂನ್, ಪ್ಲೂಟೋ ಏನಿದೆ ಒಂದು ಟ್ರಯಾಂಗ್ಯುಲರ್ ಫಾರ್ಮೇಷನ್ನಲ್ಲಿ, ಒಂದು ಪ್ರಿಸಮ್ ರೀತಿಯಾಗಿ ಒಂದು ಟ್ರಯಾಂಗ್ಯುಲರ್ ಫಾರ್ಮೇಷನ್ನಲ್ಲಿ ಭೂಮಿಗೆ ಕನೆಕ್ಟ್ ಆಗ್ತಾ ಇದೆ. ಆ ಒಂದು ವಿಶೇಷ ಆ್ಯಕ್ಸಿಸನ್ನು ರಚನೆ ಮಾಡ್ತಾ ಇದೆ, ಸಂರಚನೆ ಆಗ್ತಾ ಇದೆ. ಸೊ ಇದರಿಂದ ನಮ್ಮ ಭೂಮಿ ಮೇಲೆ ಒಂದು ವಿಶೇಷ ರೇಡಿಯೇಷನ್ ಬೀಳ್ತಾ ಇದೆ. ಈಗ ಬೆಳಕಿಂದನೇ ಎಲ್ಲ ಅಥವಾ ರೇಡಿಯೇಷನಿಂದನೇ ಎಲ್ಲ ಜೀವ ಸಂರಚನೆ ಆಗ್ತಾ ಇರೋದು. ಪ್ರತಿಯೊಂದು ಭೂಮಿ ಮೇಲೆ ಒಂದು ಜೀವ ಉಸಿರಾಡಬೇಕು ಅಥವಾ ಲಿವಿಂಗ್ ಥಿಂಗ್ಸು, ನಾನ್ ಲಿವಿಂಗ್ ಥಿಂಗ್ಸು ಎರಡರ ಮೇಲೂ ಪ್ರತಿಯೊಂದು ಊರ್ಜನೆ ಕ್ರಿಯೇಟ್ ಮಾಡುವಂಥದ್ದು. ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಓಂಕಾರದ ಒಂದು ರೇಡಿಯೇಷನ್, ಒಂದು ವೈಬ್ರೇಷನ್ನಿಂದ ನಮ್ಮ ಬ್ರಹ್ಮಾಂಡ ಕ್ರಿಯೇಟ್ ಆಗಿರೋದು ಎಲ್ಲವೂ. ಸೊ ಆ ವೈಬ್ರೇಷನ್ನು, ಆ ರೇಡಿಯೇಷನ್ ಏನಿದೆ, ಡಿವೈನ್ ಊರ್ಜಾ ಏನಿದೆ, ಅದರಿಂದನೇ ಪ್ರತಿಯೊಂದು ವಸ್ತುಗಳು, ಜೀವರಾಶಿಗಳು ಉತ್ಪನ್ನ ಆಗಿರೋದು. ಸೊ ಅದೇ ಥರ ಒಂದು ಮಹತ್ತರ ದಿವ್ಯ ಊರ್ಜಾ ನಮ್ಮ ಭೂಮಿ ಮೇಲೆ ಬೀಳ್ತಾ ಇದೆ. ಸೊ ಒಂದು ಅಮೃತ ಗಳಿಗೆ ಅಂತ ಹೇಳಿದೆ ಅಲ್ವಾ. ಆ್ಯಕ್ಚುಲಿ 21 ಆಗಸ್ಟ್
ಮಧ್ಯಾಹ್ನ 2ವರೆಗೆ ಆ ಒಂದು ರೇಡಿಯೇಷನ್ನು ಅಸೆನ್ಷನ್ ಆಗ್ತಾ ಇದೆ. ಸೊ ಆ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಮೆಡಿಟೇಷನ್ಗಳು ನಡೀತಾ ಇದೆ ಭೂಖಂಡದಲ್ಲಿ ಎಲ್ಲ ಕಡೆನೂ. ಸೊ ಆ ಸಮಯದಲ್ಲಿ ನಾವು ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಜಾಗೃತಿ ಕಾನ್ಷಿಯಸ್ ಲೆವೆಲ್ಲು 3D ಡೈಮೆನ್ಷನಿಂದ 5D ಡೈಮೆನ್ಷನ್ಗೆ ಶಿಫ್ಟ್ ಆಗುತ್ತೆ. ಸೊ ನಮಗೆ ಈ ಟೈಮ್ನಲ್ಲಿ ಕುಂಡಲಿನಿ ಜಾಗೃತಿ ಆಗುವಂತಹ ಸಾಧ್ಯತೆಗಳು ತುಂಬ ಇದೆ. ಆಧ್ಯಾತ್ಮಿಕ ಧ್ಯಾನಿಗಳು, ಆಧ್ಯಾತ್ಮಿಕ ಚಿಂತಕರು ಯಾರಿದ್ದಾರೆ ಅವರೆಲ್ಲರಿಗೂ ಇದು ವೆರಿ ಗುಡ್ ನ್ಯೂಸ್. ಬಿಕಾಸ್ ಆ ಒಂದು ಅಗೋಚರ ಶಕ್ತಿಯನ್ನು, ಆ ಒಂದು ದಿವ್ಯ ಶಕ್ತಿಯನ್ನು, ಆ ಓಂಕಾರದ ಡಿವೈನ್ ಎನರ್ಜಿ ಶಕ್ತಿ ಏನಿದೆ, ಆ ಒಂದು ಶಕ್ತಿಯನ್ನು ಬರೀ ನಮ್ಮ ಗ್ಯಾಲಕ್ಸಿ ಒಂದೇ ಸೂರ್ಯ ಅಲ್ಲ, ಬೇರೆ ಬೇರೆ ಹೈಯರ್ ಗ್ಯಾಲಕ್ಸಿಗಳ ಒಂದು ಸಂರಚನೆಯಿಂದ ಒಂದು ದಿವ್ಯ ಓಂಕಾರದ ಊರ್ಜಾ ರೇಡಿಯೇಟ್ ಆಗ್ತಾ ಇದೆ ಭೂಮಿ ಮೇಲೆ. ಆ ಟೈಮಲ್ಲಿ ಏನು ಮಾಡಬೇಕು, ನಾವು ಹಾಫ್ ಆನ್ ಅವರ್, ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಆನ್ ಅವರ್ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿರುವ ಎಲ್ಲ ಚಕ್ರಗಳು, 72,000 ನರನಾಡಿಗಳು ಎಲ್ಲದಕ್ಕೂ ಇನ್ಸ್ಟೆಂಟ್ ಊರ್ಜಾ ಸಿಗುತ್ತೆ. ಸೊ ಆ ಟೈಮಲ್ಲಿ ಭೂಮಿ ಮೇಲೆ ಆ ಎನರ್ಜಿ ಕನ್ಸ್ಯೂಮ್ ಮಾಡಬೇಕು ಅಂದರೆ ಮಿನಿಮಮ್ 1,44,000 ಸೋಲ್ಸು ಮೆಡಿಟೇಷನ್ ಮಾಡಬೇಕು. ಸೊ ಇದು ಒಂದು ದೊಡ್ಡ ಮಿಷನ್ ಇದು ಮನುಕುಲಕ್ಕೆ. ಸೊ ಆ ದಿವ್ಯ ಊರ್ಜಾವನ್ನು ಈ ಭೂಮಿ ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ಅಥವಾ ಈ ಭೂಮಿ ಮೇಲೆ ಬರೋ ಹಾಗೆ ಮಾಡಬೇಕು ಅಂದರೆ ಸುಮಾರು 1,44,000 ಜನರು ಆ ಟೈಮಲ್ಲಿ ಧ್ಯಾನ ಮಾಡಿದಾಗ ಮಾತ್ರ ಆ ಒಂದು ಎನರ್ಜಿನ, ಡಿವೈನ್ ಎನರ್ಜಿನ ಆ್ಯಂಕರ್ ಮಾಡಬಹುದು. ಅದರಲ್ಲೂ ಈಗ ಮೊನ್ನೆ ಆಗಸ್ಟ್ 8 ಲಯನ್ಸ್ ಗೇಟ್ ಪೋರ್ಟಲ್ ಇದೆಯಲ್ಲ, ಸೊ ಆವಾಗಿಂದ ತುಂಬ ಎನರ್ಜಿ ಫ್ಲಕ್ಚುಯೇಷನ್ಸ್ಗಳು ಆಗ್ತಾ ಇದೆ. ಸೊ ಭೂಮಿನೂ ತನಗೆ ತಾನು ರೀಜೆನರೇಟ್ ಆಗ್ತಾ ಇದೆ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಏನೆಲ್ಲ ಮಹತ್ತರ ಬದಲಾವಣೆಗಳು ಈ ಸದ್ಯದ ಪರಿಸ್ಥಿತಿಯಲ್ಲಿ ನಡೆದಿದೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ. ನಾವು ಪೂಜೆ ಮಾಡುವಂತಹ ಎಲ್ಲ ಡಿವೈನ್ ಎನರ್ಜೀಸ್ಗಳು ಜಾಗೃತ ಆಗ್ತಾ ಇದೆ. ಯಾವಾಗಿಂದ? ಆಗಸ್ಟಿನ 8 ಲಯನ್ಸ್ ಗೇಟ್ ಪೋರ್ಟಲ್. ಸೊ ಲಯನ್ಸ್ ಗೇಟ್ ಪೋರ್ಟಲ್ ಅಂದರೆ ಏನು? ಪ್ರತಿ ವರ್ಷ ಆಗಸ್ಟು 8th ಮಂತ್ ಅಲ್ವಾ, ಡೇಟು 8 ಪೋರ್ಟಲ್ ಅಂತ ಕರೀತಾರೆ ಪ್ರತಿ ವರ್ಷ. ಬಟ್ ಈ ವರ್ಷದಲ್ಲಿ ಎಷ್ಟೋ ಸಾವಿರಾರು ವರ್ಷಗಳಿಗೆ ಒಮ್ಮೆ ಬರುವಂತಹ ಎನರ್ಜಿ ಫ್ಲಕ್ಚುಯೇಷನ್ಸು ಆಗ್ತಾ ಇದೆ. 26,000 ವರ್ಷಗಳಿಗೆ ಒಮ್ಮೆ ಬರುವಂಥದ್ದು ಒಂದು ದಿವ್ಯ ಊರ್ಜಾ ನಮ್ಮ ಭೂಮಿ ಮೇಲೆ ಆ್ಯಂಕರ್ ಮಾಡಬೇಕು ನಾವು ಅಂದರೆ ನಾವು ಆ ಟೈಮಲ್ಲಿ ಮೆಡಿಟೇಷನ್ ಮಾಡಬೇಕು. 8 ಪೋರ್ಟಲಲ್ಲಿ ನಮ್ಮ ಸೂರ್ಯ ತನ್ನ ಸ್ವಸ್ಥಾನಕ್ಕೆ ಬರ್ತಾರೆ. ಅಟ್ ದ ಸೇಮ್ ಟೈಮು ಶನಿದೇವ್ರೂ ಪಾಸಿಟಿವ್ ಆಗಿ, ಇಬ್ಬರೂ ನಾವು ಆಸ್ಟ್ರಾಲಜಿ ಪ್ರಕಾರ ನೋಡೋದಾದರೆ ಸೂರ್ಯನಿಗೂ ಶನಿಗೂ ಬರಲ್ಲ, ವಿರುದ್ಧ ಅಂತ ಹೇಳ್ತೀವಿ. ಬಟ್ ಏನಾಗುತ್ತೆ, 8 ಪೋರ್ಟಲ್ ಬಂದಾಗ ಅವರಿಬ್ಬರೂ ಪಾಸಿಟಿವ್ ಆಗಿ ಶಿಫ್ಟ್ ಆಗ್ತಾರೆ, ಆಯಿತಾ? ಅದೇ ರೀತಿಯಾಗಿ ನೆಕ್ಸ್ಟ್ 21 ಆಗಸ್ಟ್ ಮಧ್ಯಾಹ್ನ ಏನಿದೆಯಲ್ಲ, ಈಗ 18ನೇ ತಾರೀಕಿಂದನೇ ಶುರುವಾಗಿದೆ ಈ ಎನರ್ಜಿ ಸಂರಚನೆಗಳು ಕೂಡೋದಕ್ಕೆ. ಗ್ರಹಣಗಳು ಯಾವ ರೀತಿ ಆಗುತ್ತೋ ಅದೇ ರೀತಿ ಇದೂ ಹೈಯರ್ ಲೆವೆಲಲ್ಲಿ ಆಗ್ತಾ ಇರುವಂಥದ್ದು. ಇದು ಗ್ರಹಣ ಅಂತ ಹೇಳೋಕ್ಕಾಗಲ್ಲ, ಇದು ಬೇರೆಯ ರೀತಿ ಸಂರಚನೆಗಳು ಆಗ್ತಾ ಇದೆ. ಸೊ ಅದು ನಮ್ಮ ಬರಿಗಣ್ಣಿಗೆ ಕಾಣಲ್ಲ. ನಾವೇನು ಮಾಡ್ಬೋದು, ಜಸ್ಟ್ ಆ ಒಂದು ದಿವ್ಯ ಊರ್ಜಾವನ್ನು ಆ್ಯಂಕರ್ ಮಾಡ್ಬೋದು, ಅದನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ನಮ್ಮೊಳಗೆ ನಾವು ಅದನ್ನು ತರಿಸ್ಕೋಬಹುದು. ಸೊ ಇದರಿಂದ ನಮ್ಮ ಎಷ್ಟೋ ಬರೀ ನಾವಷ್ಟೇ ಹೀಲ್ ಆಗೋದಿಲ್ಲ ಆ ಟೈಮಲ್ಲಿ ಮೆಡಿಟೇಷನ್ ಮಾಡಿದ್ರೆ, ಇಡೀ ನಮ್ಮ ಮುಂದಿನ ಪೀಳಿಗೆಗೆ ಅದು ಜೆನೆಟಿಕಲಿ ಏನಾಗ್ತಾ ಹೋಗುತ್ತೆ, ಹೀಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಬರೀ ವರ್ಡ್ಸಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನನಗೆ ಎಷ್ಟು ವಿಡಿಯೋದಲ್ಲಿ ರಿವೀಲ್ ಮಾಡೋಕ್ಕೆ ಗೈಡೆನ್ಸ್ ಬರುತ್ತೋ ಅಷ್ಟು ಮಾತ್ರ ರಿವೀಲ್ ಮಾಡೋಕ್ಕೆ ಸಾಧ್ಯ, ಎಲ್ಲವೂ ಹೇಳಲಿಕ್ಕಾಗಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು ವೆರಿ ಕೇರ್ಫುಲ್ಲಾಗಿ ಹೇಳಬೇಕಾಗತ್ತೆ. 5 ಗ್ಯಾಲಕ್ಸಿಯ ಸೂರ್ಯರ ಒಂದು
ಒಂದಕ್ಕೊಂದು ಪವಿತ್ರ ರೇಡಿಯೇಷನ್ಗಳು ಪರ್ಟಿಕ್ಯುಲರ್ ಪ್ಲೇಸ್ಮೆಂಟ್ಸಲ್ಲಿ ಕ್ರಿಯೇಟ್ ಆಗಿ ನಮ್ಮ ಭೂಮಿಯ ಮೇಲೆ ಯುರೇನಸ್, ನೆಪ್ಚೂನ್, ಪ್ಲೂಟೋ ಆಸ್ಟ್ರಾಲಜಿಕಲ್ ಆಗಿ ಒಂದು ವಿಶೇಷ ಸಂರಚನೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಆಕ್ಸಿಸಲ್ಲಿ ಬರ್ತಾ ಇದೆ. ಆ ರೀತಿಯಲ್ಲಿ ಒಂದು ರೇಡಿಯೇಷನ್ನ ಮತ್ತಷ್ಟು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಗೊತ್ತಿರುತ್ತೆ ಧ್ಯಾನಿಗಳಿಗೆ ಪಿರಮಿಡ್ ಒಳಗಡೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ 3 ಪಟ್ಟು ಜಾಸ್ತಿ ನಮಗೆ ದಿವ್ಯ ಊರ್ಜಾಗಳು, ಮೆಡಿಟೇಷನ್, ಆಧ್ಯಾತ್ಮಿಕ ಶಕ್ತಿ ನಮಗೆ ಸಿಗುತ್ತೆ. ಸೊ ಇಡೀ ಭೂಮಿಗೆ ಒಂದು ಪಿರಮಿಡ್ ಟ್ರಯಾಂಗ್ಯುಲರ್ ಶೇಪಲ್ಲಿ ಯುರೇನಸ್, ನೆಪ್ಚೂನ್, ಪ್ಲೂಟೋ ಸಂರಚನೆ ಮಾಡ್ತಾ ಇದ್ದಾರೆ. ಸೊ ಇದು ವೆರಿ ಪವರ್ಫುಲ್ ಸ್ಪಿರಿಚುವಲ್ ಆಧ್ಯಾತ್ಮಿಕ ಶಕ್ತಿ. ಇದು ಬರೇ ಧ್ಯಾನ ಪ್ರಾಕ್ಟೀಸ್ ಮಾಡೋರಿಗೆ ಅಂತ ಅಲ್ಲ, ಬಟ್ ಹೊಸದಾಗಿ ಶುರು ಮಾಡ್ತಿರೋರಿಗೂ ಇದು ಆ ಟೈಮಲ್ಲಿ 21ನೇ ತಾರೀಕು ಆಗಸ್ಟ್ ಮಧ್ಯಾಹ್ನ 2:32 PM. ಅದೂ ಏಂಜಲಿಕ್ ನಂಬರ್ ಇದೆ 2:32. ನೀವು ಒಂದು 2 ನಿಮಿಷ ಫಸ್ಟೇ ಕೂತ್ಕೊಳ್ಳಿ, ಕರೆಕ್ಟು 2:30 ಕೂತ್ಕೊಳ್ಳಿ, 3 o'clock ತನಕ ಮಾಡಿ, ಆಯಿತಾ? ಒಂದು ಪವರ್ಫುಲ್ ಚೇಂಜಸ್ಸು ನಿಮ್ಮ ಲೈಫಲ್ಲಿ ಖಂಡಿತ ಬರುತ್ತೆ. ಯಾಕಂದರೆ ಇದೊಂದು ರೀತಿ ನಾವು ಯೋಚನೆ ಮಾಡಿ ನೋಡಿದಾಗ ಎಷ್ಟೋ ಸಾವಿರಾರು ವರ್ಷಗಳು ತಪಸ್ ಮಾಡಿದ್ಮೇಲೆ ದೇವರು ಬ್ಲೆಸ್ಸಿಂಗ್ಸ್ನ ವರ ಕೊಡ್ತಾ ಇದ್ದಿದ್ದು. ಬಟ್ ಇದು ಹೇಗೆ ಅಂದರೆ ಸ್ವಾಭಾವಿಕವಾಗೇ ಒಂದು ದಿವ್ಯ ಊರ್ಜಾದ ಒಂದು ಸಂರಚನೆ ಆಗ್ತಾ ಇದೆ. ನಾವು ಆ ಟೈಮಲ್ಲಿ ತಪಸ್ಸಿಗೆ ಕೂತ್ರೆ ಹೇಗೆ ಇಮ್ಮಿಡಿಯೇಟ್ ಬಂದು ನಮಗೆ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ ಸಿಗುತ್ತೋ ಆ ರೀತಿ ಇದು. ಈಗ ಕೆಲವೊಂದು ಟೈಮಲ್ಲಿ ಹೇಳ್ತಾರಲ್ವ, ಅಮೃತಗಳಿಗೆ ಇನ್ನೂ ಈ ಒಂದು ಮುಹೂರ್ತದ ಬಗ್ಗೆ, ಅಮೃತ ಗಳಿಗೆಯ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ಕುಂಡಲಿನಿ ಜಾಗೃತಿಯಾಗಿ ಸುಮಾರು ಅದರಲ್ಲಿ ಎಕ್ಸ್ಪರ್ಟ್ ಇರೋರು ಅಥವಾ ಧ್ಯಾನಿಗಳು ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋರು ಸುಮಾರು ಒಂದು 20-30 ವರ್ಷ ರೆಗ್ಯುಲರಾಗಿ ಹೈ ಲೆವೆಲ್ ಆಲ್ರೆಡಿ ಅವ್ರದ್ದು ಕುಂಡಲಿನಿ ಜಾಗೃತಿ ಆಗಿದೆಯಲ್ಲ, ಅವರೆಲ್ಲ ಅವರ ಬಾಡಿಯನ್ನು ವೆಕೇಟ್ ಮಾಡಲಿಕ್ಕೆ ಈ ಅಮೃತ ಮುಹೂರ್ತವನ್ನೇ ಚೂಸ್ ಮಾಡ್ಕೋತಾರೆ. ಬಿಕಾಸ್ ಈ ಟೈಮಲ್ಲಿ ಬಾಡಿ ವೆಕೇಟ್ ಮಾಡಿದ್ರೆ ಆತ್ಮ ಸೀದಾ ಒಂದು ದಿವ್ಯ ಲೋಕಕ್ಕೆ ಹೋಗುತ್ತೆ. ಸೊ ಅಷ್ಟು ಇದಕ್ಕೆ ಪವರ್ಫುಲ್ ಇದೆ. ಬಾಡಿ ವೆಕೇಟ್ ಮಾಡಿ ಅವ್ರು ಹೋಗ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೋದು. ನಾವು ಹೇಳ್ತೀವಿ ವೈಕುಂಠ ಏಕಾದಶಿ ದಿನ ಯಾರಾದರೂ ತೀರ್ಕೊಂಡ್ರೆ ಅವ್ರು ಸೀದಾ ವೈಕುಂಠಕ್ಕೆ ಹೋಗ್ತಾರೆ ಅಂತ. ಆ ಟೈಮಲ್ಲಿ ವೈಕುಂಠ ಏಕಾದಶಿಯ ಟೈಮಲ್ಲಿ ಯಾವುದೋ ಒಂದು ಬಾಗಿಲು ಓಪನ್ ಇರುತ್ತೆ ವೈಕುಂಠದಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತ ಹೇಳ್ತಾರೆ. ಬಟ್ ಈ ಒಂದು 26,000 ವರ್ಷಗಳಿಗೆ ಒಂದ್ಸಲಿ ಬರ್ತಿರುವಂಥ ಈ ದಿವ್ಯ ಊರ್ಜಾದಲ್ಲಿ ನಾವು ಇಮ್ಮಿಡಿಯೇಟ್ ನಮ್ಮ ಹೈಯರ್ ಸೆಲ್ಫಿಗೆ ಕನೆಕ್ಟ್ ಆಗ್ಬೋದು ಹಂಗಂತ ನಾನು ಹೇಳ್ತಾ ಇರೋದು. ಅಷ್ಟು ಊರ್ಜಾ ಇದೆ ಇದರಲ್ಲಿ. ನಮ್ಮ ಒಂದು ಥರ್ಡ್ ಐ ಚಕ್ರ ಏನಿದೆ, ಇಮ್ಮಿಡಿಯೇಟ್ ಒಂದು ಟ್ರಿಗರಿಂಗ್ ಪಾಯಿಂಟ್, ಸ್ಪಿರಿಚುವಲ್ ಟ್ರಿಗರಿಂಗ್ ಪಾಯಿಂಟು. ನಮಗೆ ಪಾಸ್ಟು, ಪ್ರೆಸೆಂಟು, ಫ್ಯೂಚರಲ್ಲಿ ಏನಾಗ್ತಾ ಇದೆ, ಯಾವ ತಪ್ಪಾಗ್ತಿದೆ, ನನ್ನ ಲೈಫಲ್ಲಿ ಏನೋ ಒಂದು ನೆಗೆಟಿವಿಟಿ ಆಗ್ತಾ ಇದೆ ಅಂದರೆ ಅದ್ರದ್ದು ಬ್ಯಾಕ್ಗ್ರೌಂಡ್ ಏನು, ಕನಸಿನ ರೂಪದಲ್ಲಿ ಆಗಿರಬಹುದು, ನಮಗೆ ನಾವೇ ಒಳಗಿಂದ ಜಾಗೃತಿ ಆಗ್ತಾ ಹೋಗ್ತಾ ಇದ್ದೀವಿ. ಸೊ ಭೂಮಿ ಮೇಲೆ ಈ ಪರಿವರ್ತನೆಗಳು ಆಲ್ರೆಡಿ ಆ ಒಂದು ಊರ್ಜನ ಆ್ಯಂಕರ್ ಮಾಡೋದಕ್ಕೆ ಆಲ್ರೆಡಿ ಭೂಮಿ ಸಿದ್ಧವಾಗಿದೆ. ಆಮೇಲೆ ಸಾಕಷ್ಟು ಈ ನಡುವೆ ಬದಲಾವಣೆಗಳು ನೀವು ನೋಡಿದ್ದೀರ. ಅದರಲ್ಲೂ ಗುರು ಅತಿಚಾರಿ ಆಗ್ತಾ ಇದ್ದಾರೆ. ಸೊ ಒಂದು ಸರಿ ಅತಿಚಾರಿ ಆದ್ರೇ ಮನುಷ್ಯರ ಒಂದು ಜೀವನದಲ್ಲಿ ಒಂದು ಗುರುವಿನ ಜ್ಞಾನದ ಒಂದು ಹೈಯರ್ ಕಾನ್ಷಿಯಸ್ ಲೆವೆಲ್ ಪರಿವರ್ತನೆ ಬಂದೇ ಬರುತ್ತೆ. ಅಂಥದ್ರಲ್ಲಿ ಈಗ ಆಲ್ರೆಡಿ ಗುರು ಅತಿಚಾರಿ ಇದ್ದಾರೆ 8 ವರ್ಷದವರೆಗೂ. ಎಗೈನ್ ಮತ್ತೆ 2035 ಎಗೈನ್ ಮತ್ತೆ ಗುರು ಅತಿಚಾರಿ ಬರ್ತಾ ಇದ್ದಾರೆ. ಸೊ ಇದರಲ್ಲೇ ತಿಳ್ಕೊಬಹುದು ಎಷ್ಟು ಬೇಗ ಪರಿವರ್ತನೆ ಬರ್ತಾ ಇದೆ. ಸೊ ಇದೇ ಒಂದು 10-20 ಇಯರ್ಸಲ್ಲಿ ನೀವು ನೋಡ್ಬೋದು ಸುಮಾರು ಬದಲಾವಣೆ ಬರುತ್ತೆ. ಯಾವೆಲ್ಲ ರೀತಿ ಬದಲಾವಣೆ ಬರುತ್ತೆ ಅನ್ನೋದು ನನಗೆ ಈಗ ಅಟ್ ಪ್ರೆಸೆಂಟ್ ಬೇಡ ಅಂತ ಹೇಳ್ತಿದ್ದಾರೆ ಗೈಡೆನ್ಸು. ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಬೇಕಿದ್ರೆ ಡೀಟೇಲಾಗಿ. ಈ ಒಂದು ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡಿದರೆ ನಿಮ್ಮ ಲೈಫಲ್ಲಿ ನಿಮಗೆ ಈ ಸಿಚುವೇಷನಲ್ಲಿ ಯಾಕೆ ಈ ಥರ ಆಗ್ತಿದೆ ಅನ್ನೋದು ನಿಮಗೆ ಗೋಚರ ಆಗುತ್ತೆ. ಯಾಕೆ ಹೀಗಾಯಿತು, ಆಮೇಲೆ ಮುಂದೆ ಏನೋ ಒಂದು ಕೆಟ್ಟದಾಗಬೇಕಾಗಿರುತ್ತೆ, ಅದು ನಿಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಯಾಕೋ ಇದು ಬೇಡ ಅನ್ನಿಸ್ತಿದೆ ನನ್ನ ಮನಸ್ಸಿಗೆ, ಬೇಡ ಅದು ಮಾಡೋದು ಅಂತ ಅದು ಮೊದಲೇ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ನಮ್ಮ ಒಂದು ಜ್ಞಾನದ ಚಕ್ಷು ಓಪನ್ ಆಗ್ತಾ ಹೋಗ್ತಾ ಇದೆ.
ಗುರುವಿನ ಒಂದು ಊರ್ಜಾ ನಮ್ಮಲ್ಲಿ ಗುರುತತ್ವ ಶಕ್ತಿ ಏನಿದೆ, ಜ್ಞಾನದ ಶಕ್ತಿ ಏನಿದೆ ಅದು ಜಾಗೃತವಾಗ್ತಾ ಹೋಗ್ತಾ ಇದೆ. ಆ್ಯಕ್ಚುಲಿ ಈ ಊರ್ಜವನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ನೆಗೆಟಿವ್ ಊರ್ಜಾಗಳು ಸುಮಾರು ಏನೇನೋ ಇವೆಂಟ್ಸ್ಗಳು ಮಾಡಿದ್ರು. ಫಾರ್ ಎಕ್ಸಾಂಪಲ್ ಇಂಡಿಯಾದು ಪಾಕಿಸ್ತಾನದ ಯುದ್ಧ ಆಗಿರಬಹುದು, ಆ್ಯಂಡ್ ಈಗಲೂ ನಡೀತಾ ಇದೆ ಕೆಲವೊಂದು ಟ್ರೇಡಿಂಗ್ ರಿಲೇಟೆಡು. ಮತ್ತು ಅದೆಲ್ಲವೂ ಏನು ಅಂದರೆ ಎಲ್ಲರೂ ಒಂದು ರೀತಿ ಅವ್ರ ಮನಸ್ಸು, ಅವ್ರ ಬ್ರೈನು ಎಲ್ಲನೂ ಯಾವುದೋ ಒಂದು ವಿಷಯದಲ್ಲಿ ಸಿಲುಕಿ ಹಾಕಿಸ್ಬೇಕು. ಅವರು ಅವರ ಒಂದು ಪರ್ಸ್ನಲ್ ಲೈಫು ಅಥವಾ ಅವ್ರದ್ದು ಒಂದು ಸೋಲ್ ಅಪ್ಲಿಫ್ಟ್ಮೆಂಟ್ಗೆ ಅಥವಾ ಒಂದು ಜ್ಞಾನ ಪಡ್ಕೊಳ್ಳಿಕ್ಕೆ ಆಗಬಾರ್ದು ಆ ರೀತಿ. ಅದೇ ರೀತಿ ಪ್ರಕೃತಿ ಎಲ್ಲಿವರೆಗೂ ನೋಡುತ್ತೆ, ಪ್ರಕೃತಿನೂ ಸಹ ಭೂಮಿ ತನ್ನ ಪರಿವರ್ತನೆಯನ್ನು ಮಾಡ್ಕೊಳ್ಳೋಕ್ಕೆ ಶುರು ಮಾಡೇ ಬಿಡ್ತು. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋರಿಗೆ ನಾನು ಹೇಳೋದೆಲ್ಲ ಒಂದೊಂದೇ ಲಿಂಕ್ ಆಗುತ್ತೆ. ರೆಗ್ಯುಲರ್ ಆಗಿ ನ್ಯೂಸ್ ನೋಡೋರಿಗೂ ತಿಳಿದು ಬರುತ್ತೆ ಎಷ್ಟು ಭೂಕಂಪ ಆಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಆ್ಯಂಡ್ ಭೂಮಿಯ ಲಾವಾರಸ ಎಲ್ಲ ಹೊರಗಡೆ ಬರ್ತಾ ಇದೆ. ಆಮೇಲೆ ಸಮುದ್ರದಲ್ಲಿ ಎಷ್ಟು ಬದಲಾವಣೆಗಳು ಬರ್ತಾ ಇದ್ದಾವೆ, ಆ್ಯಂಡ್ ಮೋಡನೇ ಒಡೆದು ಮಳೆ ಆಗ್ತಾ ಇದೆ, ಅಷ್ಟು ದೊಡ್ಡ ಮೋಡ ರೀಸೆಂಟಾಗಿ ನ್ಯೂಸಲ್ಲಿ ನೋಡಿದರೆ. ಆ್ಯಂಡ್ ಎಲ್ಲ ನ್ಯೂಸ್ಗಳಲ್ಲಿ ವಿಚಿತ್ರ ನ್ಯೂಸ್ಗಳು, ಅಗ್ನಿ ಅವಘಡಗಳು. ಈ ವರ್ಷದ ಶುರುವಿನಲ್ಲಂತೂ ಬರೀ ಅಗ್ನಿ ಅವಘಡಗಳದ್ದೇ ನ್ಯೂಸು. ಸೊ ಇದೆಲ್ಲವೂ ಏನು, ಒಂದು ರೀತಿಯಲ್ಲಿ ಭೂಮಿ ಹಳೆಯ ಒಂದು ಚಾಪ್ಟರ್ನ ಕ್ಲೋಸ್ ಮಾಡಿ ಇದು ಒಂದು ಹೊಸ ಪರಿವರ್ತನೆ ತಗೊಳ್ತಾ ಇದೆ. ಒಂದು ಭೂಮಿಯ ಒಂದು ಯುಗ ಪರಿವರ್ತನೆಗೆ ಯಾವ ರೀತಿ ಅನುಕೂಲ ಆಗಬೇಕೋ ಆ ರೀತಿ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪವರ್ಫುಲ್ ಎನರ್ಜಿನ ನೀವು ನಿಮ್ಮ ಲೈಫಲ್ಲಿ ಆ ಟೈಮಲ್ಲಿ ಊರ್ಜಾವನ್ನು ಆವಾಹನೆ ಮಾಡ್ಕೊಳ್ಳಿ. ಆ ದಿವ್ಯ ಊರ್ಜಾವನ್ನು ನೀವು ಎಲ್ಲರ ಒಂದು ಡಿವೈನ್ ಲವ್ಗೋಸ್ಕರ, ಒಂದು ಭೂಮಿ ತಾಯಿಗೋಸ್ಕರ ಆಗಸ್ಟ್ 21 ಮಧ್ಯಾಹ್ನ 2:15 ಈ ಪವಿತ್ರವಾಗಿರುವಂತಹ ದಿವ್ಯ ಸಂರಚನೆಗಳು ಆಗ್ತಾ ಇದೆ. ಈ ಒಂದು ಪ್ರಕೃತಿಯ ದಿವ್ಯ ಊರ್ಜಾವನ್ನು ಮೆಡಿಟೇಷನ್ ಮಾಡಿ ನಿಮ್ಮೊಳಗೆ ನೀವು ಒಂದು ಎವಾಲ್ವ್ ಆಗಿ, ಜ್ಞಾನಶಕ್ತಿ ನಿಮ್ಮಲ್ಲಿ ಆವಾಹನೆ ಆಗಲಿ, ನಿಮ್ಮ ಲೈಫು ಇದರಿಂದ ಪರಿವರ್ತನೆ ಆಗಲಿ, ನಿಮ್ಮ ಕಾನ್ಷಿಯಸ್ಸು ಚೆನ್ನಾಗಿ ಬೆಳೀಲಿ. ಈ ಒಂದು ಮಧ್ಯಾಹ್ನ ಟೈಮಲ್ಲಿ ಯಾರಿಗೆ ಸಾಧ್ಯವಾಗುತ್ತೆ 2:15 3 ಗಂಟೆವರೆಗೂ ಮೆಡಿಟೇಷನ್ 30 ಮಿನಿಟ್ಸ್, ನಿಮ್ಮ ಇಡೀ ಜೀವನದಲ್ಲಿ ಈ 30 ಮಿನಿಟ್ಸ್ ಅನ್ನೋದು ವೆರಿ ಕ್ರೂಷಿಯಲ್ ಟೈಮ್, ವೆರಿ ಪವರ್ಫುಲ್ ಟೈಮ್. ಇದನ್ನು ಎಲ್ಲರೂ ಯುಟಿಲೈಸ್ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಆ್ಯಂಡ್ ಇನ್ನು ಮುಂದೆ ಈ ರೀತಿ ಕೆಲವೊಂದು ಟ್ರಿಗರಿಂಗ್ ಒಳ್ಳೆ ಮುಹೂರ್ತಗಳು ಬರ್ತಾ ಹೋಗುತ್ತೆ. ಅದನ್ನು ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನೀವು ಸ್ವಲ್ಪ ಫಾಲೋ ಮಾಡ್ತಾ ಇರಿ. ಬಟ್ ಈ ಒಂದು ಅಮೃತಗಳಿಗೆನ ಮಿಸ್ ಮಾಡ್ಕೋಬೇಡಿ. ನೀವು ಈ ಟೈಮಲ್ಲಿ ಮೆಡಿಟೇಷನ್ ಮಾಡ್ತಿರಲ್ಲ ಹಾಫ್ ಆನ್ ಅವರು, ಆವಾಗ ಬೇಕಿದ್ರೆ ನೀವು ಮೆಡಿಟೇಷನ್ ಔಟರ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ದಾಗ, ಸೌಂಡು ಅವರು ಇವರು ಮಾತಾಡೋದು ಈ ಥರ ಡಿಸ್ಟರ್ಬ್ ಆಗುತ್ತೆ ಅಂದರೆ ನೀವು ಮೆಡಿಟೇಷನ್ ಸೌಂಡ್ ಅಂತ ಹೇಳಿ ಯೂಟ್ಯೂಬಲ್ಲಿ ಯಾವುದಾದ್ರೂ 30 ಮಿನಿಟ್ಸಿಂದು ಮೆಡಿಟೇಷನ್ ಸೌಂಡ್ ಹಾಕ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ನೀವು ಮಾಡೋದ್ರಿಂದ ಕಂಪ್ಲೀಟ್ ಒಂದು ಇನ್ನರ್ ವರ್ಲ್ಡಲ್ಲೇ ಹೋದ ಹಾಗೆ ಆಗುತ್ತೆ. ಸೊ ಈ ಒಂದು ಅರ್ಜೆಂಟ್ ಅಪ್ಡೇಟ್ಸ್ ಕೊಡಬೇಕಾಗಿತ್ತು, ಹಾಗಾಗಿ ಈ ವಿಡಿಯೋನ ಮಾಡಿದ್ವಿ. ನಿಮಗೆ ಇಷ್ಟ ಆಗಿದೆ ಈ ಒಂದು ಅದ್ಭುತ ಸ್ಪಿರಿಚುವಲ್ ಅಪ್ಡೇಟ್ಸ್ ಅಂತ ಅಂದ್ಕೊಳ್ತೀವಿ. ನಮ್ಮ ಚಾನಲ್ನಲ್ಲಿ ಟ್ಯಾರೋಟ್ ರೀಡಿಂಗ್ ಗೈಡೆನ್ಸ್ ಆ್ಯಂಡ್ ಚಾನಲಿಂಗ್ ಡಿವೈನ್ ಮೆಸೇಜಸ್ ಆಫ್ ಗಾಡ್ ಗಾಡೆಸಸ್ ಆ್ಯಂಡ್ ಹನುಮಾನ್ಜಿ ದಿವ್ಯ ಸಂದೇಶ, ಈ ರೀತಿ ಯಾವ ಗೈಡೆನ್ಸು ಬರುತ್ತೋ ಆ ಒಂದು ವಿಡಿಯೋಸ್ನ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಸ್ಪಿರಿಚುವಲ್ ಟಾಪಿಕ್ಸ್ ರಿಲೇಟೆಡ್ ವಿಡಿಯೋಸ್ನ, ಆಧ್ಯಾತ್ಮಿಕ ವಿಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀವಿ. ಹೀಲಿಂಗ್ ರಿಲೇಟೆಡ್ ರೇಖಿ ನಿಮಗೆ ಗೊತ್ತಿರಬಹುದು, ಅದಕ್ಕೂ ಇನ್ನೂ ಅಡ್ವಾನ್ಸ್ ಲೆವೆಲ್ ಲಾಮಾಫೆರಾ, ಯೋಗಮಾಯ ಈ ರೀತಿ ಹೀಲಿಂಗ್ಸ್ಗಳಿದ್ದಾವೆ. ಆ ಎಲ್ಲದ್ರ ಬಗ್ಗೆನೂ ವಿಡಿಯೋಸ್ ಮಾಡ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ಸೊ ಈ ಥರ ಮಹತ್ವದ ಮುಹೂರ್ತಗಳು ನಾವು ನೆಕ್ಸ್ಟ್ ಗೈಡೆನ್ಸ್ ಬಂದರೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇದ್ದರೆ ಖಂಡಿತ ಮಾಡೇ ಮಾಡ್ತೀವಿ. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮೆಡಿಟೇಷನ್ ಮಾಡಿದ್ರೆ ಇನ್ನೂ ಬೇಗ ಒಳ್ಳೆಯದಾಗತ್ತೆ. ನಾ ಹೇಳಿದ್ನಲ್ಲ, ಪೀಳಿಗೆಯ ಒಂದು ಲೆವೆಲ್ DNA ಲೆವೆಲ್ ಹೀಲಿಂಗ್ವರೆಗೂ ಇದು ಹೀಲ್ ಮಾಡುವಂತಹ ಶಕ್ತಿ ಇದೆ, ಆಯಿತಾ. ಹಾಗಾಗಿ ಇದು ಲಿಮಿಟೆಡ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಗೈಡೆನ್ಸ್ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಅವಕಾಶ ಇದೆ. ಇನ್ನೂ ಅದರಿಂದ ಏನೆಲ್ಲ ಹೀಲಿಂಗ್ ಆಗುತ್ತೆ ಅನ್ನೋದು ರಿವೀಲ್ ಮಾಡೋಕ್ಕೆ ಗೈಡೆನ್ಸಲ್ಲಿ ಬೇಡ ಅಂತ ಬರ್ತಾ ಇದೆ.
ಹಾಗಾಗಿ ನೀವು ಇಷ್ಟು ತಿಳ್ಕೊಂಡ್ರೂ ಪೀಳಿಗೆಗಳೇ, ನಿಮ್ಮ ಮುಂದಿನ ಪೀಳಿಗೆಗಳೇ ಒಂದು ರೀತಿ ಕ್ಲೆನ್ಸ್ ಆಗುತ್ತೆ. ಕ್ವಾಂಟಮ್ ಹೀಲಿಂಗ್, ಸೆಲ್ ಲೆವೆಲ್ ಹೀಲಿಂಗ್ ಆಗುತ್ತೆ. ನಿಮ್ಮ ಬಾಡಿಯಲ್ಲಿರೋ ಪ್ರತಿಯೊಂದು ಸೆಲ್ ಲೆವೆಲ್ಗೂ ಅದು ಹೀಲಿಂಗ್ ಹೋಗುತ್ತೆ. ಸೊ ಇದರಿಂದ ನಿಮ್ಮ ಪಾಸ್ಟ್ ಲೈಫು, ಫ್ಯೂಚರು, ಎಲ್ಲ ಜನ್ಮಾಂತರದ ಎಲ್ಲ ಕರ್ಮಗಳು ಕಳೆದು ಹೋಗುತ್ತೆ. ಸೊ ನಿಮ್ಮ ಬಾಡಿ, ಮೈಂಡ್, ಸೋಲು ಒಂದು ಉನ್ನತ ಸ್ತರಕ್ಕೆ ಗ್ರೋತ್ ಆಗುತ್ತೆ, ಎವಾಲ್ವ್ ಆಗುತ್ತೆ. ನಿಮ್ಮ ಅಂತರ್ಚಕ್ಷು ಓಪನ್ ಆಗುತ್ತೆ. ನಿಮ್ಮ ಜ್ಞಾನದ ಬಾಗಿಲು ತೆರೆಕೊಳ್ಳುತ್ತೆ. ನೀವು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಿಮ್ಮ ಫಿಸಿಕಲ್ ಫಾರ್ಮಲ್ಲಿ ಇರುವಂತಹ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಸರ್ಫೇಸಿಗೆ ಬಂದು ಅದು ಕ್ಲಿಯರ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಇದು ಬೆರಳೆಣಿಕೆಯಷ್ಟು ಅಂತ ಅಲ್ಲ, ಅನ್ಲಿಮಿಟೆಡ್ ಇನ್ಫನೈಟ್ ಡಿವೈನ್ ಎನರ್ಜಿ ಇದು. ಸೊ ಇದು ನಾವು ತುಂಬ ಸಂಕುಚಿತ ಮನೋಭಾವದಿಂದ ಯೋಚನೆ ಮಾಡೋದು ಬೇಡ. ಇದೊಂದು ರೀತಿ ವರದಾನ ಇದ್ದಂಗೆ ಮನುಕುಲಕ್ಕೆ, ಪ್ರಕೃತಿಗೆ, ಈ ಭೂಮಿಗೆ, ಪಂಚಭೂತಗಳಿಗೆ ಎಲ್ಲರಿಗೂ ಇದು ಒಂದು ಗ್ರೇಟ್ ವರದಾನ ಇದ್ದ ಹಾಗೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡಲಿಕ್ಕೂ ಒಂದೇ ಸರಿ ಆಗಲಿಲ್ಲ, ಸುಮಾರು 2-3 ಸಲ ಟ್ರೈ ಮಾಡಿ ಅಡೆತಡೆಗಳು ಬಂದು ಎಗೈನ್ ಮತ್ತೆ ಇವಾಗ ಮಾಡ್ತಾ ಇರೋದು. ಸೊ ಈ ಎನರ್ಜಿಗಳು ಎಷ್ಟು ಹೈ ಲೆವೆಲ್ಲಾಗಿದೆ ಅನ್ನೋದು ರೆಗ್ಯುಲರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದವರಿಗೆ ಗೊತ್ತಾಗುವಂಥದ್ದು. ಸೊ ಈ ಒಂದು ಡಿವೈನ್ ಗಳಿಗೆನ ಸರ್ವಕಾರ್ಯ ಸಿದ್ಧಿನೂ ಅನ್ಬೋದು ನೀವು ಇದನ್ನು. ಸೊ ಹಾಗಾಗಿ ಈ ಒಂದು ದಿವ್ಯ ಊರ್ಜವನ್ನು ನೀವು ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಆವಾಹನೆ ಮಾಡ್ಕೊಳ್ಳಿ. ನಿಮ್ಮ ಅಂತರಾತ್ಮದಲ್ಲಿ ಜ್ಞಾನದ ಶಕ್ತಿಯ ಆವಾಹನೆ ಮಾಡ್ಕೊಳ್ಳಿ. ಸಿಂಪಲ್ ಧ್ಯಾನ ಅಂದರೆ ಉಸಿರಾಟವನ್ನು ಗಮನಿಸ್ತಾ, ನಾನು ಹೇಳ್ದ ಹಾಗೆ ಮೆಡಿಟೇಷನ್ ಸೌಂಡ್ 30 ಮಿನಿಟ್ಸ್ ಯಾವುದಿರುತ್ತೆ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಮ್ಮಿ ಇರೋದು ಬೇಡ, ಟೈಮಲ್ಲಿ ಹೇಳ್ತಿರೋದು ನಾನು. ಸೊ 30 ಮಿನಿಟ್ಸ್ ಮಿನಿಮಮ್ ಧ್ಯಾನ ಮಾಡಬೇಕು. ಬೇಕಿದ್ರೆ ಇನ್ನೂ ಒಂದು 10 ನಿಮಿಷ ಜಾಸ್ತಿ ಮಾಡಿದ್ರೂ ಒಳ್ಳೆಯದೇ. ಸೊ ರೆಗ್ಯುಲರಾಗಿ ನಾನು ಮಾಡೋದು ಬೆಳಗ್ಗೆ 1.5 ಗಂಟೆ, ರಾತ್ರಿ 1-2 ಅವರ್ ಮೆಡಿಟೇಷನ್ ಮಾಡ್ತೀನಿ. ಸೊ ರೆಗ್ಯುಲರ್ ನನಗೆ ಒಂದು 2.5-3 ಅವರ್ ಮೆಡಿಟೇಷನ್ ಮಾಡಿಲ್ಲ ಅಂದರೆ ನನಗೆ ಸ್ಯಾಟಿಸ್ಫೈನೇ ಆಗಲ್ಲ. ಸೊ ಅಟ್ಲೀಸ್ಟ್ ನೀವು ಆ ದಿನ 30 ಮಿನಿಟ್ಸ್ ಮಿನಿಮಮ್ ನೀವು ಮಾಡಿದರೆ ಡಿವೈನ್ ಬ್ಲೆಸ್ಸಿಂಗ್ಸ್ನ ನೀವೆಲ್ಲರೂ ತಗೊಳ್ಳಿ ಅನ್ನೋದೇ ನನ್ನ ಪಾಸಿಟಿವ್ ಡಿವೈನ್ ಸಂಕಲ್ಪ. ಇನ್ನು ಮುಂದಕ್ಕೂ ಇದೇ ರೀತಿ ಸ್ಪಿರಿಚುವಲ್ ಒಳ್ಳೆ ಅಪ್ಡೇಟ್ಸ್ಗಳು ನಾನು ಗೈಡೆನ್ಸ್ ಬಂದ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್ಸ್. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಒಂದ್ಸರಿ ನೋಡಿ, ಯಾವೆಲ್ಲ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೇ ದ ಡಿವೈನ್ ಮದರ್ ಶಕ್ತಿ ಇನ್ ಯು ಆಲ್ವೇಸ್. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ವಸುದೇವ ಕುಟುಂಬಕಂ. ಟೇಕ್ ಕೇರ್, ಮತ್ತೆ ಸಿಗೋಣ. ಥ್ಯಾಂಕ್ ಯು.